ದೂರ ಇದ್ರೆ ಬರ್ತಾರೆ. ನೀವು ಅಲ್ಲಿಂದ ಬರ್ತಾರೆ ಅದು ಅದ್ರ ಮನೆ ನಿಮ್ಗೆ ಗೊತ್ತಿದ್ದ ಹಾಗೆ ಇವೆಲ್ಲವೂ ಸಹ ಆಚರಣೆ ಹಿನ್ನೆಲೆಗಳು ತಿಳ್ಕೋಬೇಕು ನಾವು. ಹಿಂಗೆ ನಮಸ್ಕಾರ ಮಾಡೋದಾದ್ರೆ ತಪ್ಪು ನಮಸ್ಕಾರ. ಯಾವಾಗ ಎರಡು ಕೈ ಜೋಡಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಅರ್ಧ ನಮಸ್ಕಾರ ಮಾಡಿ ಅದನ್ನು ಬೆಳೆಸ್ಕೋಬೇಕು. ಬಂದಾಗ ನಮಸ್ಕಾರ ಮಾಡಬೇಕು, ಒಬ್ಬೊಬ್ಬರೇ ನಮಸ್ಕಾರ ಮಾಡಬೇಕು, ಆಶ್ರಮಕ್ಕೆ ತುಂಬ ನಮಸ್ಕಾರ ಮಾಡಬೇಕು. ಸುಮ್ಮನೆ ಬಂದು ನಂಗೆ ಕೂತ್ಕೊಳ್ತಾರೆ ಅಲ್ಲ, ಅದಕ್ಕೆ ಗೊತ್ತಿಲ್ಲ. ಮಹಾತ್ಮರಿದ್ದಾರೆ ಅಂದ್ರೆ ಗೊತ್ತಿಲ್ಲ ಇವರಿಗೆ. ಇವರು ಯಾವಾಗ ಹೋದ್ರು ಬಿಡಬೇಕಿರ್ತಾರೆ. ಹಾಗಾಗಿ ಪುರುಷೋತ್ತಮಾಜಿ ಭೌತಿಕ ಶಕ್ತಿಯಲ್ಲಿ 4 ಅಂಶದ ಬಗ್ಗೆ ಹೇಳ್ತಾರೆ. ಯಾವ್ಯಾವ ಹೇಳಿ? ಪ್ರಾರ್ಥನೆ. ಯಾವ್ಯಾವ ಮತ್ತೆ ರಿಪೀಟ್ ಮಾಡಿ ಜೋರಾಗಿ ಹೇಳಿ ಸ್ವಲ್ಪ. ಆಲೋಚನೆ, ಪ್ರಾರ್ಥನೆ. ಪ್ರಾರ್ಥನೆ ಬಹಳ ಫಲ ಇದೆ. ಕಾಳಿದಾಸ ಕಾಳಿ ಪ್ರಾರ್ಥನೆ ಮಾಡ್ತಾರೆ, ಅವನಿಗೆ ಮಾತು ಬರ್ತದೆ ಅಲ್ವಾ? ಅವನು ಎಂತ ಕವಿರತ್ನ ಕಾಳಿದಾಸ ಅಂತ ಹೇಳ್ತೇವೆ. ಅವನು ಎಂತ ಮಹಾಕವಿಗಳು ಬರೀತಾನೆ ಅಲ್ವಾ? ಪ್ರಾರ್ಥನೆಗೆ ಬಹಳ ಫಲ ಇದೆ. ಮೂಕಂ ಕರೋತಿ ವಾಚಾಲಂ ಮಂಗುಂ ಅಂಧಯತೆ ಗಿರಿಂ ಎತ್ತುಪದಮಂ ಬಂದೆ ಪರಮಾನಂದ ಮಾತುವನ್. ಕೆಸರಿನಲ್ಲಿ ಸಲಗೋ ಹಿಡಿಯೋಳು ನೀನು, ಕೆಳವನನ್ನು ಗಿರಿಯ ತುದಿ ಬೈಯೋಳು ನೀನು. ಹಲವರಿಗೆ ಬ್ರಹ್ಮಪದವಿತ್ತು, ಹಲವರನ್ನು ಭವಜನದಿ ಸುರಿಯೊಳಗೆ ಎಸೆಯೋಳು ನೀನು. ತಾಯಿ ಮನಸ್ಸು ಮಾಡಿದ್ರೆ ಏನ್ ಬೇಕು ಮಾಡ್ತಾರೆ. ಅದು ಯಾವ ಫಲ? ಪ್ರಾರ್ಥನೆ ಇದ್ರೆ ಏನ್ ಬೇಕು ಅಲ್ವಾ? ಪ್ರಾರ್ಥನೆ ರೂಢಿಸ್ಕೋಬೇಕು. ನೀವು ಬಂದಾಗ ಎಷ್ಟು ಜನ ನಮಸ್ಕಾರ ಮಾಡಿ ಒಂದು ನಿಮಿಷ ನಿಂತ್ಕೊಂಡ್ರೆ ಗೊತ್ತಿಲ್ಲ. ದಯವಿಟ್ಟು ರೂಢಿಸ್ಕೊತೀರಾ? ನಮಸ್ಕಾರ ಮಾಡಿ ಒಂದು ನಿಮಿಷ ದೇವರ ನಿಂತ್ಕೊಳ್ಳಿ. ನೀವು ಇಲ್ಲೇ ಅಥವಾ ಎಲ್ಲೇ ದೇವಸ್ಥಾನಕ್ಕೆ ಹೋಗಿ ಒಂದು ನಿಮಿಷ ನಿಂತ್ಕೊಂಡು ನೋಡಿ, ಫೇಸ್ ನೋಡಿ ಅಲ್ವಾ? ಮುಖ ನೋಡಿ, ತುಂಬಾ ಆನಂದ ಸಿಗುತ್ತೆ, ಶಾಂತಿ ಸಿಗುತ್ತೆ ಅಲ್ವಾ? ಹಾಗಾಗಿ ಈ 4 ಅಂಶಗಳು ಶಾರೀರಿಕ ಶಕ್ತಿ ಆಯಿತು. ಭೌತಿಕ ಶಕ್ತಿಯಲ್ಲಿ ಯಾವ ಅಂಶ ಬರ್ತದೆ? ಅಧ್ಯಯನ, ಅವಧಾನ, ಅಧ್ಯಯನ, ಆಲೋಚನೆ, ಪ್ರಾರ್ಥನೆ. ಸಂಕ್ಷಿಪ್ತ ಉತ್ತರ ಹೇಳ್ತೇನೆ. ಅವಧಾನ ಕೇಳಿಸ್ಕೋಬೇಕು ಅಂತ ಹೇಳಿದೆ. ಎರಡನೇದು ಅಧ್ಯಯನವನ್ನು ಬೆಳೆಸ್ಕೋಬೇಕು ಅಂತ. ತುಂಬಾ ಜನ ಇದರಲ್ಲಿ ಅಧ್ಯಯನ ಮಾಡ್ತಾ ಇರ್ಬೋದು. ಡೈಲಿ ಒಂದು ಪುಟ ಪುಸ್ತಕ, ಯಾವ್ದಾದ್ರು ಒಳ್ಳೆಯ ಪುಸ್ತಕ ಓದುವ ಹವ್ಯಾಸ ರೂಢಿಸ್ಕೊಳ್ಳಿ. ಅಥವಾ ರೂಢಿಸ್ಕೊಳ್ಳಿ ಅಂದ್ರೆ ಇನ್ಮೇಲೆ ಅದು ಪ್ರತಿದಿನ ಒಂದು ಪುಸ್ತಕ ಇಟ್ಕೊಂಡು ನಿಮ್ಮ ರೂಮಲ್ಲಿ ಒಂದು ಮನೆಯಲ್ಲಿ ಶ್ರೀ ಶಾರದಾ ಜೀವನ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಯಾವುದೇ ಪುಸ್ತಕ ಒಂದು ಪುಟ ಅದು ಓದೋದು ಬೆಳೆಸ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಆಲೋಚನೆ ಅದು ಬಹಳ ಮುಖ್ಯ, ಪ್ರಾರ್ಥನೆ ಬಹಳ ಮುಖ್ಯ ಅಂತ ಹೇಳ್ಬೋದು. ಆಮೇಲೆ 3ನೇ ಅಂಶ ಯಾವುದು? ಶಕ್ತಿಶಾಲಿ ವ್ಯಕ್ತಿಗಳು ಏನ್ ಮಾಡೋದು? 3ನೇ ಅಂಶ ಯಾವುದು? ನೈತಿಕ ಶಕ್ತಿ. ಯಾವುದು? ನೈತಿಕ ಶಕ್ತಿ. ನೈತಿಕ ಶಕ್ತಿಯನ್ನು ನಾವು ಯಾವ ರೀತಿಯಲ್ಲಿ ರೂಢಿಸಬಹುದು ಅಂತಂದ್ರೆ ಭಾವಶುದ್ಧಿ, ಮತ್ತೆ ವಾಕ್ಶುದ್ಧಿ, ಮತ್ತೆ ಕ್ರಿಯಾಶುದ್ಧಿ. ಈ ಶುದ್ಧಿಗಳ ಮೂಲಕ ನಾವು ನಮ್ಮಲ್ಲಿ ಅಂದ್ರೆ ತುಂಬಾ ಜನರಲ್ಲಿ ಏನಾಗುತ್ತೆ, ಭಾವನೆಗಳು ಶುದ್ಧಿ ಇರಲ್ಲ. ವಾಕ್ಶುದ್ಧಿ ಅಂದ್ರೆ ನಾವೇನೋ ಮಾತಾಡ್ತಾ ಇರ್ತೇವೆ, ಅದಕ್ಕೆ ಆಡುವ ಮಾತು ನಿಂತಿರಬೇಕು. ಕವಿರು ಹೇಳ್ತಾರೆ, ಆಡುವ ಮಾತು ಹೇಗಿರಬೇಕು? ಆಡುವ ಮಾತು ನಿಂತಿರಬೇಕು, ಶಾಂತಿ ನೆಲೆಸಬೇಕು. ಆಡುವ ಮಾತು ನಿಂತಿರಬೇಕು, ಶಾಂತಿ ನೆಲೆಸಬೇಕು. ಇತರರ ಶಾಂತಿಗೆ ಶ್ರಮಿಸುತ್ತ ನಾವೇ ಶಾಂತಿಗೆ ಪಡೆಯಬೇಕು. ಕಬೀರ ಶಾಂತಿಗೆ ಪಡೆಯಬೇಕು. ನಾವು ಆಡುವ ಮಾತು ಹೇಗಿರಬೇಕು? ಇತರರು ಶಾಂತಿಯನ್ನು ಮಾಡುವ, ಅಶಾಂತಿಯನ್ನು ಮಾಡಬಾರದು. ಅಂದ್ರೆ ವಾಕ್ ಅನ್ನೋದು ಬಹಳ ಮುಖ್ಯ ಅಲ್ವಾ? ಮಾತಾಡಬೇಕು, ಒಂದು ತೊಡೆದ್ರೆ ಹೋಯ್ತು. ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಹೇಳ್ತಾರೆ ಅಲ್ವಾ? ಮಾತಾಡೋದು ಬಹಳ ಹುಷಾರಾಗಿರ್ಬೇಕು ಅಂತ ನನಗಂತೂ ಬಹಳ ಅನುಭವ ಆಗಿದೆ. ಆಮೇಲೆ ಕ್ರಿಯಾಶಕ್ತಿ ಬಹಳ ಮುಖ್ಯ. ಅದಕ್ಕೆ ಮಾತುಬಲ್ಲನಿಗೆ ಜಗಳವಿಲ್ಲ, ಊಟಬಲ್ಲನಿಗೆ ರೋಗವಿಲ್ಲ ಅಂತ ಗಾದೆ ಹೇಳ್ತೇವೆ ಅಲ್ವಾ? ಬಹಳ ಮುಖ್ಯ ಮಾತು. ಕ್ರಿಯಾಶಕ್ತಿಯನ್ನು ಬೆಳೆಸ್ಕೋಬೇಕು. ಅಂದ್ರೆ ಕ್ರಿಯಾಶಕ್ತಿ ಅಂತಂದ್ರೆ ಕರ್ತವ್ಯ ನಿಷ್ಠೆ. ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಬಸವಣ್ಣ ಹೇಳ್ತಾರಲ್ಲ, ವರ್ಕ್ ಇಸ್ ವರ್ಷಿಪ್ ಅಂತ. ಮಾಡುವ ಕೆಲಸವನ್ನ ಭಗವಂತನ ಪೂಜೆ ಅನ್ನುವ ದೃಷ್ಟಿಯಿಂದ ಮಾಡಬೇಕು. ಕಾಯಕವೇ ಕೈಲಾಸ ಅಲ್ವಾ? ಈ ವಚನಕಾರನ್ನು ನೋಡಿದಾಗ ಸುಮಾರು 657 ಜನ ವಚನಕಾರರು ಬರ್ತಾರೆ. ಪ್ರತಿಯೊಬ್ಬರು ಒಂದೊಂದು ಕಾಯಕ.